ವೀಕ್ಷಕರೇ, ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್. ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾಗೆ ರತ್ನಪ್ರಭಾ ಬೆಂಬಲ ಸೂಚಿಸಿದ್ದಾರೆ. ರಾಜ್ಯ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ಬೆಂಬಲವನ್ನ ಸೂಚಿಸಿದ್ದಾರೆ. ವಿಡಿಯೋ ಕಾಲ್ ಮಾಡಿ ಬೆಂಬಲವನ್ನ ಸೂಚಿಸಿದ್ದಾರೆ ರತ್ನಪ್ರಭಾ. ಎದುರಾಳಿಗಳಿಗೆ ಎದೆಗುಂದದಿರಿ, ನಿಮ್ಮೊಟ್ಟಿಗೆ ನಾವಿದ್ದೇವೆ, ಗೆಲುವು ನಿಮ್ಮದೇ ಅಂತ ಸುಮಲತಾಗೆ ರತ್ನಪ್ರಭಾ ಹಾರೈಸಿರೋದನ್ನ ನೋಡಿದಾಗ ಸುಮಲತಾ ಅವರ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಿದೆ ಅನ್ನೋದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ. ಇತ್ತೀಚೆಗಷ್ಟೇ ಬಿಜೆಪಿ ಸೇರ್ಪಡೆಯಾಗಿದ್ದಂಥ ರತ್ನಪ್ರಭಾ ಈಗ ಸುಮಲತಾ ಅವರಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಗೆಲುವು ನಿಮ್ಮದೇ ಅಂತ ಶುಭ ಹಾರೈಸಿದ್ದಾರೆ. ಎದುರಾಳಿಗಳಿಗೆ ಎದೆಗುಂದದಿರಿ ಅನ್ನುವ ಆತ್ಮವಿಶ್ವಾಸದ ನುಡಿಗಳನ್ನಾಡಿದ್ದಾರೆ. ಹೀಗಾಗಿ ಮಂಡ್ಯದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರಿಗೆ ರತ್ನಪ್ರಭಾ ಬೆಂಬಲ ಸೂಚಿಸಿದ್ದಾರೆ. ಇವತ್ತು ಮಂಡ್ಯದಲ್ಲಿ ದೋಸ್ತಿಗಳ ಅಬ್ಬರ ಕೂಡ ನಡೆಯಲಿದೆ. ಒಟ್ಟಿನಲ್ಲಿ ಈಗ ಸಾಕಷ್ಟು ಕುತೂಹಲದ ಕಣವಾಗಿರುವಂಥ ಮಂಡ್ಯ ಚುನಾವಣಾ ಕಣ ದಿನೇ ದಿನೇ ರಂಗು ಪಡಿತಾ ಇದೆ. ಇನ್ನೇನು ಕೇವಲ 6 ದಿನಗಳು ಮಾತ್ರ ಬಾಕಿ ಇದೆ ಮತದಾನಕ್ಕೆ. ಹೀಗಾಗಿ ಮತದಾರರು ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋ ಕುತೂಹಲ ಜಾಸ್ತಿ ಆಗ್ತಾ ಇರೋ ಬೆನ್ನಲ್ಲೇ ಮತದಾರರನ್ನ ಹೇಗೆ ಸೆಳಿಬೇಕು ಅನ್ನುವ ತಂತ್ರಗಳು ಕೂಡ ಈಗಾಗಲೇ ನಿರ್ಮಾಣವಾಗ್ತಾ ಇದ್ದಾವೆ. ಎಲ್ಲ ಪಕ್ಷಗಳಿಂದಲೂ ಕೂಡ ಈಗ ರಂಗಿನ ಪ್ರಚಾರ ನಡೆಯಲಿದೆ. ಸುಮಲತಾಗೆ ರತ್ನಪ್ರಭಾ ಕೂಡ ಈ ಸಂದರ್ಭದಲ್ಲಿ ಬೆಂಬಲವನ್ನ ಸೂಚಿಸಿದ್ದಾರೆ. ನಾವೆಲ್ಲ ಹೆಣ್ಮಕ್ಳು ನಮ್ಮ ಜೊತೆ ಇದ್ದೀವಿ. ಬಾಲ್ಯದಿಂದ ಎಲ್ಲ ಹೆಣ್ಮಕ್ಳು ಬೀದರು ಮತ್ತು ಕಲಬುರಗಿ ಹೆಣ್ಮಕ್ಳು ತಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಎಲ್ಲರೂ ತಮಗೆ ತಮ್ಮ ಜೊತೆ ಮಾತಾಡಿ. ಎಲ್ಲರೂ ನಾವೆಲ್ಲ ಹೆಣ್ಮಕ್ಳು ನಮ್ಮ ಜೊತೆ ಇದ್ದೀವಿ. ನಮಗೆ ಏನು ಅನ್ಯಾಯ ಆಗಿದೆ, ನಮ್ಮೆಲ್ಲರಿಗೆ ನೋವಾಗಿದೆ. ಇಡೀ ಬಾಲ್ಯದಿಂದ ಬೀದರು ಮತ್ತು ಕಲಬುರಗಿ ಹೆಣ್ಮಕ್ಳು ತಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಎಲ್ಲರೂ ತಮಗೆ ತಮ್ಮ ಜೊತೆ ಮಾತಾಡಿ. ಎಲ್ಲರೂ ನಾವೆಲ್ಲ ಹೆಣ್ಮಕ್ಳು ನಮ್ಮ ಜೊತೆ ಇದ್ದೀವಿ. ನಮಗೆ ಏನು ಅನ್ಯಾಯ ಆಗಿದೆ, ನಮ್ಮೆಲ್ಲರಿಗೆ ನೋವಾಗಿದೆ. ಇಡೀ ಬಾಲ್ಯದಿಂದ ಎಲ್ಲ ಹೆಣ್ಮಕ್ಳು ಬೀದರು ಮತ್ತು ಕಲಬುರಗಿ ಹೆಣ್ಮಕ್ಳು ತಮಗೆ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಕಲಬುರಗಿ ಪ್ರತಿನಿಧಿ ಗೋಪಾಲ್ ಕೃಷ್ಣ ಕುಲಕರ್ಣಿ. ಗೋಪಾಲ್ ಕೃಷ್ಣ, ಈಗಾಗಲೇ ರತ್ನಪ್ರಭಾ ಅವರ ಬೆಂಬಲ ನಿಜಕ್ಕೂ ಗೆಲುವಿನ ಪ್ರಭೆಯನ್ನ ಜಾಸ್ತಿ ಮಾಡುತ್ತಾ ಸುಮಲತಾ ಅವರಿಗೆ ಅನ್ನುವ ಪ್ರಶ್ನೆ, ಮತ್ತು ಹೆಣ್ಮಕ್ಳೆಲ್ಲ ನಿಮ್ಮ ಜೊತೆಗಿದ್ದೀವಿ ಅನ್ನೋದ್ರಿಂದ ಸಹಜವಾಗಿ ಆತ್ಮವಿಶ್ವಾಸದ ನುಡಿಗಳನ್ನಾಡಿದ್ದಾರೆ. ಹೇಗಿತ್ತು ಆ ಒಂದು ವಾತಾವರಣ? ದಿಢೀರನೆ ಅಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಸೇರಿದ್ದಾರೆ. ಯಾವ ರೀತಿ ರಿಯಾಕ್ಷನ್ಸ್ ವ್ಯಕ್ತವಾಗ್ತಾ ಇತ್ತು ಗೋಪಾಲ್? ರಾಘವ್, ಏನು ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತ ಸುಮಲತಾ ಅವರಿಗೆ ಇತ್ತ ಕಲಬುರಗಿಯಿಂದಲೂ ಕೂಡ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಅದರಲ್ಲೂ ವಿಶೇಷವಾಗಿ ಏನಂತ ಹೇಳಿದ್ರೆ, ಇತ್ತೀಚೆಗೆ ಏನು ಬಿಜೆಪಿಗೆ ಸೇರ್ಪಡೆಯಾದಂತ ಹಿರಿಯ IAS ಅಧಿಕಾರಿ ನಿವೃತ್ತ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ಅವರು ಕೂಡ ಖುದ್ದಾಗಿ ಅವರೇ ಸುಮಲತಾಗೆ ವಿಡಿಯೋ ಕಾಲ್ ಅನ್ನ ಮಾಡಿ, ನಂತರ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಏನು ಸಾವಿರಾರು ಮಹಿಳೆಯರಿದ್ರು ಆ ಮಹಿಳೆಯರ ಜೊತೆ ಆ ವಿಡಿಯೋ ಕಾಲ್ ಮಾಡೋದ್ರ ಮುಖಾಂತರ ಏನಂತ ಸುಮಲತಾ ಅವರಿಗೆ ನೈತಿಕವಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ದಿನದಿಂದ ಅಲ್ಲಿ ನಡೀತಕ್ಕಂಥ ಕೆಲವು ಟೀಕೆಗಳು, ಆರೋಪ ಪ್ರತ್ಯಾರೋಪಗಳು, ಕೆಲವು ವಿರೋಧ ಪಕ್ಷದವರಿಂದ ಏನು ಬರ್ತಕ್ಕಂಥ ಅಸ್ತ್ರಗಳು, ಇವೆಲ್ಲವನ್ನ ನೋಡಿ ನೀವು ಯಾವುದೇ ಕಾರಣಕ್ಕೆ ಎದೆಗುಂದದಿರಿ, ಯಾಕಂತ ಹೇಳಿದ್ರೆ ನಿಮ್ಮೊಟ್ಟಿಗೆ ನಾವಿದ್ದೇವೆ. ಇಡೀ ಕರ್ನಾಟಕ, ಮಂಡ್ಯ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಜನತೆ, ಅದರಲ್ಲೂ ವಿಶೇಷವಾಗಿ ಮಹಿಳಾ ಪಡೆ ನಿಮ್ ಹಿಂದೆ ಇದೆ. ಸೊ ಹೀಗಾಗಿ ನಿಮ್ಗೆ ನಾವು ಆಲ್ ದಿ ಬೆಸ್ಟ್ ಹೇಳ್ತೀವಿ. ಈ ಬಾರಿ ಗೆಲುವು ನಿಮ್ಮದೇ ಅನ್ನೋ ಮುಖಾಂತರ ರತ್ನಪ್ರಭಾ ಅವರು ತಮ್ಮ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೇನಂದ್ರೆ ತಾವು ವಿಡಿಯೋ ಕಾಲ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಏನು ಸುಮಲತಾಗೆ ಸಪೋರ್ಟ್ ಮಾಡಿದವರು ಎಷ್ಟು ಜನ ಯಾರ್ಯಾರು ಇದ್ದಾರೆ ಅಂತ ಹೇಳಿ ವಿಡಿಯೋ ಕಾಲ್ ಅಲ್ಲಿ ತೋರಿಸೋದ್ರ ಮುಖಾಂತರ ಒಂದು ಸುಮಲತಾ ಅವರಿಗೆ ಒಂದು ಆಲ್ ದಿ ಬೆಸ್ಟ್ ಅನ್ನ ಹೇಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ರತ್ನಪ್ರಭಾ ಅವರು ಕಲಬುರಗಿಯಲ್ಲಿ ತಮ್ಮದೇ ಆದಂತ ಛಾಪನ್ನ ಹೊಂದಿದ್ದಾರೆ. ಯಾಕಂದ್ರೆ ಈಗಾಗಲೇ ಕಲಬುರಗಿಯಲ್ಲಿ ಹಿಂದೆ ಪ್ರಾದೇಶಿಕ ಆಯುಕ್ತರಾಗಿ ಅವರು ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಅನೇಕ ಮಹಿಳಾ ಸಂಘಟನೆಗಳು, ಸ್ತ್ರೀ ಶಕ್ತಿ ಸಂಘಟನೆಗಳು ಅಪಾರವಾದ ಒಂದು ವಿಶ್ವಾಸವನ್ನು ಗಳಿಸಿದಂತ
ರತ್ನಪ್ರಭಾ ಅವರು ಇದೀಗ ಅವರೆಲ್ಲರನ್ನ ಕ್ರೋಢೀಕರಿಸಿಕೊಂಡು ಏನು ಎಲ್ಲಾ ಮಹಿಳೆಯರನ್ನ ಸೇರಿಸಿಕೊಂಡು ಈ ರೀತಿಯಿಂದ ಬಿಜೆಪಿ ಸೇರ್ಪಡೆ ನಂತರ ಒಂದು ಬಿಜೆಪಿಗೆ ವರ್ಕ್ ಏನು ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಸುಮಲತಾ ಅವರಿಗೂ ಕೂಡ ಒಂದು ಸಪೋರ್ಟ್ ಮಾಡಿದ್ದು ತುಂಬಾ ವಿಶೇಷವಾಗಿತ್ತು ರಾಘವ್. ಓಕೆ, ಗಾಟ್ ಇಟ್. ಒಟ್ನಲ್ಲಿ ಮಂಡ್ಯ ರಾಜಕಾರಣ ಕಲಬುರಗಿಯಲ್ಲೂ ಸದ್ದು ಮಾಡುತ್ತೆ. ಒಬ್ಬ ನಿವೃತ್ತ ಅಧಿಕಾರಿ ಕೂಡ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಮಂಡ್ಯ ರಾಜಕಾರಣ ಯಾವ ರೀತಿ ಸದ್ದು ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಊಹೆ ಮಾಡ್ಕೊಳ್ಬಹುದಾಗಿದೆ.